ಸೊ ನಮಸ್ಕಾರ ಎಲ್ರು, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೆ ಏನೇನೆಲ್ಲ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಸಚ್ಚು, ಹೇಳು ಪಾಪು. ಅಕಸ್ಮಾತ್ ನಾನು ಎಲ್ಲಾದ್ರೂ ಹೋಗಿ ಕಳ್ದೋಗ್ಬಿಟ್ರೆ ಏನ್ ಮಾಡ್ತೀಯಾ? ಫಸ್ಟ್ ಹೋಗ್ಬಿಟ್ಟು ಟಿವಿ ಪೇಪರ್ ಎಲ್ಲದ್ರಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಸ್ಕೊಡ್ತೀನಿ. ವಾವ್, ನನ್ ಮೇಲೆ ಅಷ್ಟೊಂದ್ ಪ್ರೀತಿನ ನಿಂಗೆ. ಏನಂತ ಕೊಡ್ತೀಯಾ? ಹೆಂಡತಿ ಬೇಕಾಗಿದ್ದಾಳು. ಯಾರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇ. ಪಾಪ ಕಳೆದೋಗಿದ್ದಾಳೆ ಅಂತ ಹೇಳಕ್ ಹೋಗಿ ಬೇಕಾಗಿದ್ದಾಳೆ ಅಂತ ಹೇಳಕ್ ಬಂದ್ರು. ಮಿಸ್ಟೇಕ್ ಆಗಿದೆ ಸ್ವಲ್ಪ ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. செவந்து புண்ணாக ஏதோ நானும் வளர, கொஞ்சம் காதல் வளர, உள்ள வைக்கும் வளர, அவ வந்தா தேடியே. மத்தி மீனாயிர உப்பு மீன காயிர, கண்ணாலதான் என்ன ஊத்தி என்ன வறுக்கிற, காய மீனா மினுக்கிற, கார பொடியா சிரிக்கிற, முந்தானையில் திமிங்கலத்தை நீயும் பிடிக்கிற, நங்கூரமா இறங்குற, கிழவு மலைய இழுக்கிற, எம்மாடி எம்மாடி உன்னால நான் குதிக்கிற. ಇವರೆಲ್ಲ ಯಾವ ಊರ್ನವ್ರ ಗುರು? ಇವ್ರ ಊರಲ್ಲಿ ಕಟಿಂಗ್ ಶಾಪ್ ಇಲ್ವಾ ಅಂತ. ಇವ್ರನ್ನೆಲ್ಲ ನೋಡಿದ್ರೆ ಇಲ್ಲ ಅಂತಾನೆ ಅನ್ಸುತ್ತೆ ನನಗೆ. ಅಣ್ಣ, ಈ ಫೋನ್ ಏನಾಗೈತೆ ನೋಡೋಣ. ಹೌದಾ, ತಗೊಂಬ ಇಲ್ಲ ನೋಡೋಣ. ಏನಾಗೈತಿ ಇದಪ್ಪ? ಇದು ಲಾಕ್ ಸೆಟ್ಟಿಂಗ್ ಒಳಗೆ ಹೋಗಿ ಕಡೆ ಫೋನ್ ಏನಾಗಿಲ್ಲ, ಸರಿನೇ ಐತಲ್ಪ ಫೋನ್ ಇದೆ. ಅಂದ್ರೆ ನಾ ಕಂಪ್ನಿ ಮೆಸೇಜ್ ಬಾಳ ಬರ್ತಾವ, ಹುಡುಗಿಯರ ಮೆಸೇಜ್ ಬರಂಗ್ ನೋಡೋಣ. ನಾವು ಆ ಏಜ್ ಅಲ್ಲಿ ಇದ್ದಾಗ ಮ್ಯಾಂಗೋ ಬೈಟು, ಮಾರ್ಬಲ್ಸ್, ಜೆಮ್ಸ್ ತಿನ್ಕೊಂಡು ಲಗೋರಿ, ಬೀರಬಾಲು, ಕ್ರಿಕೆಟ್ ಆಡ್ಕೊಂಡು ಇರ್ತಿದ್ವು. ಈಗಿನ ಕಾಲದಲ್ಲಿ ಮಕ್ಕಳು ಹುಡುಗಿಯರ್ ಮೆಸೇಜ್ ಬರ್ತಾ ಇಲ್ಲ ಅಂತ ಬೇಜಾರಾಗ್ತವ್ರು. ಕಾಲ ಎಲ್ಲಿಂದ ಎಲ್ಲಿಗೆ ಬಂತು. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ರ್ಯಾಂಪ್ ವಾಕು ರ್ಯಾಂಪ್ ಮೇಲೆ ಮಾಡಬೇಕು, ಕಟ್ಟೆಗಳ ಮೇಲೆ ಮಾಡಿದ್ರೆ ಈ ತರ ಆಗ್ತದೆ. ಏಯ್, ಅಪ್ಪನ್ಗೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳೋ, ಮನೇಲಿ ರೆಸ್ಟ್ ತಗೊಳೋದಕ್ಕೆ ಹೇಳೋ, ಮನೆ ಜವಾಬ್ದಾರಿ ಎಲ್ಲ ನಾನ್ ತಗೊಂತೀನಿ. ಅಮ್ಮಂಗೂ ಅಷ್ಟೇ, ದಿನಸಿ ಐಟಮ್ನೆಲ್ಲ ನನ್ನ ನಂಬರ್ ಕಳ್ಸಕ್ ಹೇಳೋ, ನಾನ್ ತಗೊಂಡ್ಬರ್ತೀನಿ. ಇಬ್ರು ಸೇರ್ಕೊಂಡು ಗೋಲ್ಡ್ ಹಣ ಮಾಡಿದ್ರಲ್ವಾ, ನಾಳೆ ಹೋಗಿ ಕುಡ್ಸ್ಕೊಂಡ್ ಬರ್ತೀನಿ. ನಿಂದು ಮದ್ವೆ ತಲೆನೇ ಕೆಡ್ಸ್ಕೊಬೇಡ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಜಾಮ್ ಜೂಮ್ ಅಂತ ನಾನ್ ಮಾಡ್ತೀನಿ. ಜುಜುಬಿ 40-50 ಲಕ್ಷ ಗುರು. ಏನ್ ಅಷ್ಟೊಂದ್ ದೊಡ್ಡ ಕೆಲ್ಸ ಸಿಕ್ಬಿಡ್ತಾ? ನನ್ಗೆ ಯಾವನ್ ಕೊಡ್ತಾನೆ ಕೆಲ್ಸ? ನಿನ್ ಮೂತಿಗೆ ಯಾರ್ ಕೆಲ್ಸ ಕೊಡ್ತಾರೆ? ಮತ್ತೆ ದರೋಡೆ ಮಾಡಕ್ ಹೋಯ್ತಿದ್ಯಾ? ನಾನು ಯಾಕೆ ದರೋಡೆ ಮಾಡ್ಲಿ? ಮತ್ತಿನ್ನೆಲ್ಲಿನ ದುಡ್ಡು ಬರ್ತದೆ. ಬಾಸು ಡ್ರೀಮ್ 10 ನಲ್ಲಿ ದುಡ್ಡು ಗೆದ್ದು ಬಿಟ್ರು. ಎಷ್ಟ್ ಗೆದ್ದೆ? 49 ರೂಪಾಯಿ. ಎಷ್ಟೋತೆ? ಅಲ್ಲಿ ನೋಡಲ್ಲಿ ಯಾರು ಕೂಗ್ತಾ ನನ್ ಮಗ್ನೆ. 49 ರೂಪಾಯಲ್ಲಿ ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ಕನ್ಸು ಕಾಣ್ಬೋದು ಅನ್ನೋದು ಇವತ್ತೇ ಗೊತ್ತಾಗಿತ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆಕ್ಚುಲಿ ಹುಡುಗರು ಕೇರೆ ಮಾಡೋದು, ಬಟ್ ಹುಡುಗಿಯರು ಓವರ್ ಥಿಂಕ್ ಮಾಡ್ತಾರೆ ಅಂತ ತೋರ್ಸಿರೋದು ಈ ವಿಡಿಯೋ. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಹೇ, ನಾನು ಒಂದು ಟ್ಯೂನ್ ಪ್ಲೇ ಮಾಡ್ತೀನಿ. ಇದು ಆಕ್ಚುಲಿ 90s ಕಿಡ್ಸ್ ಗೆ ಆಲ್ಮೋಸ್ಟ್ ಗೊತ್ತಿರೋದು. ನಿನಗೆ ಗೊತ್ತಿದ್ರೆ ಉತ್ತರ ಹಾಕೋದು. ಯಾವ್ದು? ಮಾರಿಯೋ ಗೇಮ್ ಮಾಡಿದ್ರೆ ಗೊತ್ತಾಗಿರುತ್ತೆ ಗುರು. ಮಾರಿಯೋ ಗೇಮ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಹಾರನ್ನು ಅಂತ ಕೇಳಿಸಿದೆ ಅವ್ರ ಕಿವಿಗೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೌದಾ, ಸರಿ ಆಯ್ತು. ಬಬ್ಲೆ, ನನ್ ತಮ್ಮನ್ ಹೆಣ್ಣು ಹುಡುಕ್ತವ್ರಕೋಣ, ಯಾವ ತರ ಹೆಣ್ಣು ಹುಡ್ಕೋದಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ ತರ ಹುಡ್ಕಕ್ ಹೇಳಮ್ಮ, ನಿನ್ಗೇನ್ ಕಮ್ಮಿ? ಹೌದಲ್ವಾ, ಇವಾಗ ನಾ ಅಪ್ಪಂಗ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಇದ್ಯಾಕಮ್ಮ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ಟೆ? ಇರೋ, ನಾವ್ ಮಾತ್ರ ಅನ್ಭವಿಸ್ಬೇಕಾ? ಅವ್ರ ಮನೆಯವ್ರು ಅನ್ಭವಿಸ್ಲಿ. ದೊಡ್ಡ ಪ್ಲಾನೆ. ನಾವ್ ಅನ್ಭವಿಸ್ತಾ ಇರೋ ಕಷ್ಟನ ಬೇರೆಯವರು ಅದನ್ನ ಅವ್ರು ಅನ್ಭವಿಸ್ದಾಗ್ಲೇ ಗೊತ್ತಾಗೋದು ಆ ಕಷ್ಟದ ಬೆಲೆ ಏನು ಅಂತ. ಹೌದಲ್ವಾ? ಇನ್ನೊಂದು ಕೊಡ್ತಾ ಬಿದ್ದಿರೋ ಪದೇ ಪದೇ ಕೇಳಕ್ಕಾಗಲ್ಲ ನನ್ಗೆ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವ್ರು. ಹುಡುಗರ ಜೀವನ ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತಾ ಇದೆ ಗುರು. ತುಂಬಾ ಕಷ್ಟಪಟ್ಟು ಜೀವನ ಮಾಡ್ಬೇಕಾಗಿದೆ ಹುಡುಗರು ಈಗಿನ ಕಾಲದಲ್ಲಿ. ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಗೋವಾ ಟ್ರಿಪ್ ಹೋದಾಗ ಗೋವಾ ಬೀಚ್ ಅಲ್ಲಿ ನಿಮ್ ಫ್ರೆಂಡ್ ಮುಳ್ಗೋಗ್ಬಿಟ್ರೆ ಏನ್ ಮಾಡ್ತೀಯಾ? ಹಂಗೆಲ್ಲ ಮುಳುಗಲ್ಲ ಕಣ. ಅದೇಂಗೆ ಎಲ್ಲರಿಗೂ ಸ್ವಿಮ್ ಬರುತ್ತಾ? ಯಾವ ನನ್ ಮಗನ್ಗೂ ಸ್ವಿಮ್ ಬರಲ್ಲ, ನಾವ್ ಯಾರು ಮುಳುಗಲ್ಲ. ಅದಂಗೆ ಅದಂಗೆ ಕಣೆ. ಅದಂಗೆ ನಮ್ ಗ್ರೂಪ್ ಅವ್ರು 20 ವರ್ಷದಿಂದ ಗೋವಾಗ್ ಹೋಗೋದ ಅಂತ ಪ್ಲಾನ್ ಮಾಡ್ತಾನೆ ಅವ್ರೆ. ಆ ನನ್ ಮಕ್ಳು ಬರಲ್ಲ, ನಾವ್ ಹೋಗಲ್ಲ, ನೀರಲ್ಲಿ ಮುಳುಗಲ್ಲ. ನಮ್ದೇನಿದ್ರು ಪ್ಲಾನ್ ಮಾಡೋದಷ್ಟೇ ಕೆಲ್ಸ. ಕಣ್ಣು ಮುಚ್ಚಿ ಗೋವಾ ಹೋಗೋಗಿ ನಿನ್ ಕೇಳಿದ್ನಲ್ಲ. ಅದೆಲ್ಲ ಸರಿ, 20 ವರ್ಷದಿಂದ ಅಂದ್ರೆ ಇವಾಗ ಎಷ್ಟು ವರ್ಷ ಇರ್ಬೋದು ಗುರು ನಿಮ್ಗೆ? Chinnu, how much do you love me? 72%. 72%? Why? Why not 100%? 28% GST on luxury items. ಹುಡುಗರ ಜೀವನ ಅರ್ಧ ಟ್ಯಾಕ್ಸ್ ಕಟ್ಟೋದ್ರಲ್ಲೇ ಹೋಗ್ಬಿಡುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನೋ ಫ್ರೀ ಇದೆಯೇನೋ? ಫ್ರೀ ಇದ್ದೀನಿ. 10 ಗಾಡಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅದಕ್ಕೆ ಗುರು, ನೆಕ್ಸ್ಟ್ ಟೈಮ್ ಯಾರಾದ್ರೂ ಫ್ರೆಂಡ್ ಫ್ರೀ ಆಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಬಿಸಿ ಆಗಿದ್ದೀನಿ ಅಂತ ಹೇಳ್ಬೋದು. ಪಾಠ ಕಲಿಬೇಕು ಜೀವನದ. ಹಲೋ ಮಮ್ಮಿ, ನನ್ನ ಯಾಕೆ ಮನೆಗ್ ಮದ್ವೆ ಮಾಡ್ಕೊಳ್ಸಿದ್ರಿ ಮಮ್ಮಿ? ಯಾಕೆ ಮಗಳೇ, ಏನಾಯ್ತು? ಈ ಮನೇಲಿ ಒಬ್ರಿಗೂ ಎಜುಕೇಶನ್ ಇಲ್ಲ ಗೊತ್ತಾ? 1 2 3 4 ಗೊತ್ತಿಲ್ಲ. ಹೌದಾ ಅಮ್ಮ? ನಿನಗ್ ಹೇಗ್ ಗೊತ್ತಾಯ್ತು? ನಾನು ಆರಾಮಾಗಿ ಬೆಳಗ್ಗೆ 11 ಗಂಟೆವರೆಗೂ ಮಲ್ಕೊಂಡಿರ್ತೀನ. ಎಲ್ರು ಬಂದ್ಬಿಟ್ಟು ನಾನು ಎಬ್ರಿಸಿ ಟೈಮ್ ಎಷ್ಟಾಗಿದೆ ನೋಡು, ಟೈಮ್ ಎಷ್ಟಾಗಿದೆ ನೋಡು ಅಂತ 12 ಗಂಟೆವರೆಗೂ ತಲೆ ತಿಂತಾರೆ ಮಮ್ಮಿ. ಇವ್ರ ಕಡೆಗೆ ಟೈಮ್ ನೋಡಕ್ ಬರಲ್ಲ. ಜನಗಳು ಹಂಗೆ ಗುರು ಇವಾಗೆಲ್ಲ. ಅವ್ರಿಗೆ ನಿದ್ದೆ ಬರಲ್ಲ ಅಂದ್ರೆ ನಿದ್ದೆ ಮಾಡೋರ್ಗು ನಿದ್ದೆ ಮಾಡಕ್ ಬಿಡಲ್ಲ. ನಿದ್ದೆ ಕಾಲ ತುಂಬಾ ಕೆಟ್ಟೋಗಿದೆ. ಬರ್ತಾವೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಂಕಲ್, ಫುಲ್ ಎಣ್ಣೆ ಹೊಡಿಬೇಕು ಅನ್ಕೊಂಡಿದೀನಿ. ಇಲ್ಲಿ ಯಾವ್ದಾನ ಬಾರ್ ಇದ್ರೆ ಅಡ್ರೆಸ್ ಹೇಳಿ ಅಂಕಲ್, ಫುಲ್ ಪೋಟ್ಕೊಂಡ್ ಮಲ್ಕೊಂಡ್ಬಿಡ್ತೀನಿ. ಹೌದಾ? ಹೌದು. ಇಲ್ಲಿ ರೈಟ್ ಹೋದ್ರೆ ಲೆಫ್ಟ್ ಅಲ್ಲಿ 2ನೇ ಬಿಲ್ಡಿಂಗ್. ರವೇಣ ಮಗ ಅಲ್ವಾ ನೀನು?
ಶಿವಂ ಶಿವಂ ಆಮದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಹೃದಶ ಹೃದಯಂಗಮಂ ಚತುರ್ಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರ. ಎಲ್ಲಾ ದೇವ್ರ ದಯಲ್ಲಿ ಇರ್ಬೇಕು ಅಂಕಲ್, ಕುಡಿಯೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ದಶ ದಿಶಾಸು ವಿಮಲಂ ಮೇಕಾದಶೋಜ್ವಲಂ ಮೇ. ಪಾಪ ಏರಿಯಾಗ ಹೊಸ್ದಾಗ್ ಬಂದಿರ್ಬೇಕು ಗುರು, ಅದಕ್ಕೆ ಎಲ್ಲೆಲ್ಲಿ ಏನೇನಿದೆ ಅಂತ ಕೇಳಿ ತಿಳ್ಕೊತಾ ಇದಾರ ಅಷ್ಟೇ. ಕುಡಿಯೋ ಇಂಟೆನ್ಷನ್ ಏನಿರ್ಲಿಕ್ಕಿಲ್ಲ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ.